ಹೆಲೋ ಎವ್ರಿವನ್, ವೆಲ್ಕಮ್ ಟು ಗ್ರೋತ್ ಪಾರ್ಟ್ನರ್ಸ್. ಈ ದಿನ ನಾವು ಟ್ಯಾಲಿ ಪ್ರೈಮ್ ಅಲ್ಲಿ ಬ್ಯಾಚಸ್ ಮತ್ತೆ ಎಕ್ಸ್ಪೈರಿ ಡೇಟ್ ಯಾವ ತರ ಮೇಂಟೈನ್ ಮಾಡೋದು ಅಂತ ನೋಡೋಣ. ನಾನು ಗೆಟ್ ವೇ ಆಫ್ ಟ್ಯಾಲಿ ಸ್ಕ್ರೀನ್ ಅಲ್ಲಿ ಇದ್ದೀನಿ. ಇದನ್ನ ನಾವು ಕಾನ್ಫಿಗರ್ ಮಾಡಬೇಕಾಗುತ್ತೆ. ಅಂಡ್ ಇದರಲ್ಲಿ ಒಂದು ಆಪ್ಷನ್ ಇದೆ ಎನೇಬಲ್ ಬ್ಯಾಚಸ್ ಅಂತ ಹೇಳಿ, ಇದನ್ನ ಎಸ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಮೇಂಟೈನ್ ಎಕ್ಸ್ಪೈರಿ ಡೇಟ್, ಇದು ಕೂಡ ನಾವು ಎಸ್ ಮಾಡ್ಕೊಂಡು ಕಂಟ್ರೋಲ್ ಎ ಸೇವ್. ನೆಕ್ಸ್ಟ್ ಇಲ್ಲಿ ಕ್ರಿಯೇಟ್ ಅಂಡ್ ಸ್ಟಾಕ್ ಐಟಮ್ಸ್. ನಾನೊಂದು ಸ್ಟಾಕ್ ಐಟಮ್ ಸೆಲೆಕ್ಟ್ ಮಾಡ್ತೀನಿ, ಚಾಕ್ಲೇಟ್ ಅಂತ ಹೇಳಿ. ಅಂಡ್ ಎಂಟರ್. ಇಲ್ಲಿ ನಾನು ಯೂನಿಟ್ ಸೆಲೆಕ್ಟ್ ಮಾಡ್ಕೋತೀನಿ, ನಂಬರ್ಸ್ ಅಂತ. ಇಲ್ಲಿ ನೀವು ನೋಡ್ಕೋಬಹುದು ಎಡಿಷನಲ್ ಡೀಟೇಲ್ಸ್ ಅಲ್ಲಿ ಮೇಂಟೈನ್ ಇನ್ ಬ್ಯಾಚಸ್ ಅಂತ ಆಪ್ಷನ್ ಕಾಣಿಸ್ತಾ ಇದೆ. ಇದನ್ನ ನಾನು ಎಸ್ ಮಾಡ್ಕೋತೀನಿ. ಅಂಡ್ ಟ್ರ್ಯಾಕ್ ಡೇಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್, ಇದು ಮ್ಯಾನುಫ್ಯಾಕ್ಚರಿಂಗ್ ಯಾವಾಗ ಆಗಿದೆ ಆ ಡೇಟ್ ಕೂಡ ನಾನು ಎಸ್ ಮಾಡ್ಕೋತೀನಿ. ಹಾಗೆ ಯೂಸ್ ಎಕ್ಸ್ಪೈರಿ ಡೇಟ್, ಎಕ್ಸ್ಪೈರಿ ಯಾವಾಗ ಆಗುತ್ತೆ ಆ ಡೇಟ್ ಕೂಡ ನಾನು ಎಸ್ ಮಾಡ್ಕೋತೀನಿ. ಅಂಡ್ ಇಲ್ಲಿ ನಾನು HSN ಕೋಡ್ ಹಾಕ್ತಾ ಇದ್ದೀನಿ, ಎಂಟರ್. ಅಂಡ್ GST ಕೂಡ ಇದಕ್ಕೆ ನಾನು ಅಪ್ಲೈ ಮಾಡ್ತೀನಿ 18%. ಅಂಡ್ ಎಂಟರ್, ಎಕ್ಸೆಪ್ಟ್. ಇವಾಗ ನಾನು ಒಂದು ಪರ್ಚೇಸ್ ಎಂಟ್ರಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಪರ್ಚೇಸಿಗೆ F9 ಶಾರ್ಟ್ಕಟ್ ಕೀ, ಎಂಟರ್. ಅಂಡ್ ಕಸ್ಟಮರ್ ಎ, ಎಂಟರ್. ಅಂಡ್ ಇಲ್ಲಿ ನಾನು ಲೆಜರ್ ಸೆಲೆಕ್ಟ್ ಮಾಡ್ತೀನಿ, ಪರ್ಚೇಸ್. ಅಂಡ್ ಐಟಮ್ ಸೆಲೆಕ್ಟ್ ಮಾಡ್ತಿದ್ದೀನಿ, ಚಾಕ್ಲೇಟ್ ಅಂತ ಹೇಳಿ, ಎಂಟರ್. ಇಲ್ಲಿ ಗುಡೌನ್ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬಹುದು, ಗಾಂಧಿನಗರ್. ಅಂಡ್ ಇಲ್ಲಿ ನಿಮ್ಗೆ ಕಾಣಿಸುತ್ತೆ ಲಿಸ್ಟ್ ಆಫ್ ಆಕ್ಟಿವ್ ಬ್ಯಾಚಸ್ ಅಂತ ಹೇಳಿ, ನ್ಯೂ ನಂಬರ್ ಸೆಲೆಕ್ಟ್ ಮಾಡಬೇಕಾಗುತ್ತೆ, 2341. ಅಂಡ್ ಇಲ್ಲಿ ನೋಡ್ಕೋಬಹುದು 10 ಜೂನ್ ಆಟೋಮೆಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಬಂದಿದೆ. ನೆಕ್ಸ್ಟ್ ಇಲ್ಲಿ ಕ್ವಾಂಟಿಟಿ ಸೆಲೆಕ್ಟ್ ಮಾಡ್ತೀನಿ, 2 ಅಂಡ್ 20 rupees, ಎಂಟರ್. ಇಲ್ಲಿ ನೋಡಬಹುದು ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಆಟೋಮೆಟಿಕ್ ಬರುತ್ತೆ. ಎಕ್ಸ್ಪೈರಿ ಡೇಟ್ ನಾನು 1 ಇಯರ್ದು ಕೊಡ್ಬಹುದು, ಹಾಗೆ 1 ಮಂತ್ ಕೂಡ ಕೊಡ್ಬಹುದು. ನಾನು ಸೆಲೆಕ್ಟ್ ಮಾಡ್ತೀನಿ 1 ಇಯರ್, 10 ಜೂನ್ 26 ಅಂಡ್ ಎಂಟರ್. ಈ ಎಂಟ್ರಿನ ನಾನು ಪಾಸ್ ಮಾಡ್ತಾ ಇದ್ದೀನಿ, ಎಕ್ಸೆಪ್ಟ್. ಸೊ ಇದೇ ತರ ನಾನು ಸೇಲ್ಸ್ ಕೂಡ ಎಂಟ್ರಿ ಪಾಸ್ ಮಾಡ್ತೀನಿ, ಪಾರ್ಟಿ ಕಸ್ಟಮರ್ ಬಿ ಅಂಡ್ ಸೇಲ್ಸ್ ಲೆಜರ್. ಅಗೇನ್ ನಾನು ಸ್ಟಾಕ್ ಐಟಮ್ ಸೆಲೆಕ್ಟ್ ಮಾಡ್ತೀನಿ, ಚಾಕ್ಲೇಟ್ ಅಂತ, ಗುಡಾನ್ ಅಂಡ್ ಗಾಂಧಿನಗರ್. ಇಲ್ಲಿ ನೋಡ್ಕೋಬಹುದು ನಾನು ಆಲ್ರೆಡಿ ಒಂದು ಪರ್ಚೇಸ್ ಕ್ರಿಯೇಟ್ ಮಾಡಿದ್ದೆ ಎಂಟ್ರಿನ, ಅದರಲ್ಲಿ ತಗೊಂಡಿದ್ದೆ ನೇಮ್ 2341. ಇದನ್ನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅಂಡ್ ಇಲ್ಲಿ ಕ್ವಾಂಟಿಟಿ 1 ಅಂಡ್ 10 rupees, ಎಂಟರ್. ಇವಾಗ ನಾನು ಇದು ಎಕ್ಸೆಪ್ಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಒಂದು ಆಪ್ಷನ್ ಕಾಣಿಸುತ್ತೆ ಪ್ರಿಂಟ್ ಅಂತ ಹೇಳಿ. ಸೊ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕರೆಂಟ್ ಅಂತ ಒಂದು ಆಪ್ಷನ್ ಇದೆ. ನೆಕ್ಸ್ಟ್ ಪ್ರಿವ್ಯೂ. ಇಲ್ಲಿ ನೋಡ್ಕೋಬಹುದು ಚಾಕ್ಲೇಟ್ ಅಂತ ಇದೆ, ಇಲ್ಲಿ ಬ್ಯಾಚ್ ನಂಬರ್ 2341 ಅಂತ ಇದೆ, ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಕೂಡ ಇದೆ, ಹಾಗೆ ಎಕ್ಸ್ಪೈರಿ ಡೇಟ್ ಕೂಡ ಇದೆ. ಈ ತರ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು. ಹಾಗೇನಿದೆ ಎಂಟ್ರಿನ ನಾನು ಸೇವ್ ಮಾಡ್ತೀನಿ, ಕಂಟ್ರೋಲ್ ಎ ಕೊಟ್ಟು. ಇವಾಗ ನಾನು ಗೆಟ್ ವೇ ಆಫ್ ಟ್ಯಾಲಿಗೆ ಬಂದು ಬ್ಯಾಲೆನ್ಸ್ ಶೀಟ್ ಅಂಡ್ ಕರೆಂಟ್ ಅಸೆಟ್ಸ್, ಇಲ್ಲಿ ಕ್ಲೋಸಿಂಗ್ ಸ್ಟಾಕ್. ಇಲ್ಲಿ ನೋಡ್ಕೋಬಹುದು ಚಾಕ್ಲೇಟ್ ಅಂತ ಒಂದು ಐಟಮ್ ಇದೆ, 1 ಕ್ವಾಂಟಿಟಿ ಇದೆ, ಹಾಗೆ ರೇಟ್ 20 ಇದೆ, ವ್ಯಾಲ್ಯೂ ಕೂಡ ಇದೆ. ಸೊ ಈ ತರ ನೀವು ಸ್ಟಾಕ್ ಐಟಮ್ಗೆ ಬ್ಯಾಚಸ್ ಅಂಡ್ ಎಕ್ಸ್ಪೈರಿ ಡೇಟ್ನ ಮೇಂಟೈನ್ ಮಾಡ್ಕೋಬಹುದು. ನಿಮಗೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ನಮ್ದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಇರುತ್ತೆ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು.